ನಮಸ್ಕಾರ ಸ್ನೇಹಿತರೆ, ದರ್ಶನ್ ಕ್ಲಿಕೋಗ್ರಫಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತೊಂಥರ ಸ್ಪೆಷಲ್ ವಿಡಿಯೋ ಏನಂದರೆ, ನಮ್ಮ ತುಮಕೂರಿನಲ್ಲಿ ಡಾಗ್ ಆ್ಯಂಡ್ ಕ್ಯಾಟ್ ಶೋ ನಡೀತಾ ಇದೆ. 2024ನೇ ಇಸ್ವಿಯಲ್ಲಿ ಡಾಗ್ ಆ್ಯಂಡ್ ಕ್ಯಾಟ್ ಶೋ ಅದು ತುಮಕೂರಲ್ಲಿ ನಡೀತಾ ಇರೋದು ತುಂಬ ಖುಷಿಯಾಗಿದೆ. ಇವತ್ತು ಇನ್ನೊಂದು ಸ್ಪೆಷಲ್ ನ್ಯೂಸ್ ಏನಂತಂದರೆ, ಈ ಡಾಗ್ ಶೋನಲ್ಲಿ ನನ್ನ ರಾಕಿನೂ ಕೂಡ ರಿಜಿಸ್ಟರ್ ಆಗಿದ್ದಾನೆ. ಸೊ ಬನ್ನಿ, ತುಂಬ ಎಕ್ಸೈಟ್ ಆಗಿದ್ದೀನಿ. ಈಗ ನಾವು ಸ್ಕೂಲ್ ಡೇ ಫಂಕ್ಷನ್ಗಳಿಗೆ ಹೋಗ್ಬೇಕಾದ್ರೆ ಯಾವ ಥರ ಒಂದು ಎಕ್ಸೈಟ್ಮೆಂಟ್ ಇತ್ತು, ಅದೇ ಥರನೇ ಇವಾಗ ನನಗಾಗ್ತಿದೆ. ಸೊ ಬನ್ನಿ, ನಮ್ಮ ರಾಕಿ ಹೇಗೆ ಪಾರ್ಟಿಸಿಪೇಟ್ ಮಾಡ್ತಾನೆ, ಹಾಗೂ ಹಲವಾರು ತಳಿಗಳು ಬಂದಿರುತ್ತೆ. ಬನ್ನಿ ಎಲ್ಲವನ್ನು ನೋಡ್ಕೊಂಬರೋಣ. ರಾಕಿ ಅವರು ರೆಡಿಯಾಗಿದ್ದಾರೆ. ರೆಡಿ ರಾಕಿ, ಸ್ಪೀಕ್. ವೆರಿ ಗುಡ್, ವೆರಿ ಗುಡ್, ಹಿ ಈಸ್ ರೆಡಿ. ನಮ್ಮಮ್ಮನ ಫೇವ್ರೆಟ್ ಮೊಮ್ಮಗ ಇಬ್ರು ಇಲ್ಲೇ ಇದ್ದಾರೆ. ಹಾಯ್ ಅನ್ನು. ಹಾಯ್ ರಾಕಿ. ಅವನು ಆಕ್ಳಿಸ್ತಾ ಇದ್ದಾನೆ, ಹಾಯ್ ಅಂತ ಇಲ್ಲ. ಫೈನಲಿ ನಂಬರ್ ಸಿಕ್ಕಿದೆ, 035. ನಾರ್ಮಲಾಗಿ ಅವನ್ನ ವಾಕ್ ಕರ್ಕೊಂಡು ಬಂದ್ರೇ ಅಭಿಮಾನಿಗಳು ಜಾಸ್ತಿ, ಎಲ್ಲ ಫೋಟೋಸ್ಗಳು ತೊಗೋತಾರೆ. ಇವಾಗಂತೂ ಕೇಳಂಗೆ ಇಲ್ಲ, ಫುಲ್ಲು ಕಾರ್ ಸುತ್ತ ನಿಂತ್ಬಿಟ್ಟಿದ್ದಾರೆ ಜನ. ಒಂಥರ ನೋಡೋಕ್ಕೆ ಸಿಕ್ಕಾಬಿಡೆ ಖುಷಿ ಆಗುತ್ತೆ. ಬಾ ಮಗ್ನೆ, ಮುಟ್ಟು ಬಾ, ಏನು ಮಾಡಲ್ಲ. ಬಾ ಬಾ, ಏನು ಮಾಡಲ್ಲ, ಬಾ ಹಿಡ್ಕೋತೀನಿ, ಬಾ. ಮೊದಲನೇದಾಗಿ ಸ್ಟೇಜ್ನ ನೋಡ್ಕೊಂಬರೋಣ. ಸ್ಟೇಜ್ ತುಂಬ ಚೆನ್ನಾಗಿದೆ. ಈಗ ಹಾಕಿದಾರಲ್ಲ ಗ್ರೀನ್ ಕಾರ್ಪೆಟ್, ಈ ಕಾರ್ಪೆಟ್ ಮೇಲೆ ಇವಾಗ ಎಲ್ಲ ಡಾಗ್ಸ್ಗಳು ಶೋ ಕೊಡಬೇಕಾಗುತ್ತೆ. ತುಂಬ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಈ ಪೆಟ್ ಬಂದು ಶಿಟ್ಜು ಅಂತ, ಫ್ಯಾಮಿಲಿ ಫ್ರೆಂಡ್ಲಿ ಡಾಗು. ಇದಕ್ಕೆ ಸ್ಪೆಷಲಿ ಏನಂದರೆ ಜುಟ್ಟು ಕೊಟ್ಟೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಗೊತ್ತಾ. ಇದರ ಲೈಫ್ ಸ್ಪ್ಯಾನ್ ಬಂದು 12 to 16 years ಇರುತ್ತೆ. ನೀವು ನೋಡ್ತಾ ಇದ್ದೀರಾ ಒಂದು ಗಾರ್ಡಿಯನ್ ಡಾಗು, ಅಂದರೆ ಇದರ ಹೆಸರು ಡಾಬರ್ ಮ್ಯಾನ್ ಅಂತ. ಅಷ್ಟೇ ಫ್ರೆಂಡ್ಲಿ, ಸ್ಟ್ರೇಂಜರ್ಸ್ಗೆ ಅಷ್ಟೇ ಫೆರಿಷಿಯಸ್ ಆಗಿರುತ್ತೆ. ಇದರ ಲೈಫ್ ಸ್ಪ್ಯಾನ್ ಬಂದು 10 to 13 years. ಇವಾಗ ನೀವು ನೋಡ್ತಾ ಇರೋದು ಬಂದು ಮುದೋಳ್. ಈ ಶ್ವಾನ ಭಾರತೀಯ ಸೇನೆಗೆ ಸೇರ್ಪಡೆ ಆಗಿದೆ. ಇದು ಎಲ್ಲ ಕ್ಲೈಮೇಟ್ಗೂ ಹೊಂದ್ಕೊಳ್ಳುತ್ತೆ, ಹಾಗೂ ಹೆಮ್ಮೆ ಏನಂದರೆ ಇದು ನಮ್ಮ ಕರ್ನಾಟಕದ ತಳಿ. ಇದರ ಲೈಫ್ ಸ್ಪ್ಯಾನ್ ಬಂದು 10 to 15 years ಇರುತ್ತೆ. ಬಹು ಅಂತ ಇದ್ದಾವೆ, ಅದು ಭವಂತ ಇದೆ, ಇದು ಭವಂತ ಇದೆ. ಅದರಲ್ಲಿ ಸೈಲೆಂಟಾಗಿ ಮಸಾಜ್ ಮಾಡಿಸ್ಕೊತಾವ ನೀವು. ಇಟ್ಸ್ ರಾಕಿ. ಅಲ್ಲ ರಾಕಿ, ಸುಮ್ಮನಿರಪ್ಪ, ನೀನು ಒಳ್ಳೆ ಕರ್ಕೊಂಬಂದ್ಬಿಟ್ಟು ಅಂತ. ಈಗ ನೀವು ನೋಡ್ತಾ ಇರೋದು ಸೈಬೀರಿಯನ್ ಹಸ್ಕಿ, ವೆರಿ ಹೈಪರ್ ಆ್ಯಕ್ಟಿವ್ ಪೆಟ್ ಇದು. ಇದನ್ನು ಸಣ್ಣ ಮುಖದ ತೋಳ ಅಂತ ಕರೀತಾ ಇದ್ರಂತೆ ಮುಂಚೆ. ಇದು ಎಲ್ಲ ನಾಯಿಗಳ ರೀತಿ ಬೊಗ್ಳಲ್ಲ, ನರಿಗಳ ಥರ ಓಲ್ಡ್ ಮಾಡುತ್ತೆ. ಓಲ್ಡ್ ಪ್ರದೇಶಗಳಲ್ಲಿ ಇರೋಕ್ಕೆ ಇದು ಇಷ್ಟಪಡುತ್ತೆ. ಇದರ ಲೈಫ್ ಸ್ಪ್ಯಾನ್ ಬಂದು 12 to 15 years. ಈಗ ನೀವು ನೋಡ್ತಾ ಇದ್ದೀರಾ ಗೋಲ್ಡನ್ ರಿಟ್ರೀವರ್. ಈ ಪೆಟ್ ಸಿಕ್ಕಾಪಟ್ಟೆ ಫ್ರೆಂಡ್ಲಿ, ನೀರಲ್ಲಿ ಆಟಾಡೋಕ್ಕೆ ತುಂಬ ಇಷ್ಟಪಡುತ್ತೆ. ಈ ಪೆಟ್ಗಳು ಯುರೋಪಲ್ಲಿ ಮತ್ತು ಆಸ್ಟ್ರೇಲಿಯಾದಲ್ಲಿ ಹೆಚ್ಚು ಕಂಡು ಬರುತ್ತೆ. ಇದರ ಲೈಫ್ ಸ್ಪ್ಯಾನ್ ಬಂದು 10 to 12 years. ಇದು ಬೀಗಲ್, ದ ಮೋಸ್ಟ್ ಹೈಪರ್ ಆ್ಯಕ್ಟಿವ್ ಫ್ಯಾಮಿಲಿ ಡಾಗ್. ಇದು ಅತ್ಯದ್ಭುತ ವಾಸನ ಸಾಮರ್ಥ್ಯ ಇರುವಂಥದ್ದು. ಪ್ರಾಥಮಿಕವಾಗಿ ಇದನ್ನು ಮೊಲಗಳನ್ನು ಹಿಡಿಯೋಕೆ ಹಾಗೂ ಆಹಾರ ಸಾಮಗ್ರಿಗಳಲ್ಲಿ ಸೋಂಕು ಹರಡುವುದನ್ನು ಪತ್ತೆ ಹಚ್ಚುವ ಪತ್ತೆದಾರಿ ನಾಯಿಗಳಾಗಿ ವಿಶ್ವಾದ್ಯಂತ ಇದನ್ನು ಬಳಸಲಾಗುತ್ತೆ. ಇದರ ಲೈಫ್ ಸ್ಪ್ಯಾನ್ ಬಂದು 12 to 15 years. ಇದು ಗ್ರೇಟ್ ಡನ್, ಟಾಲೆಸ್ಟ್ ಬ್ರೀಡ್ ಆಗಿದೆ. ಬೆಸ್ಟ್ ಗಾರ್ಡಿಯನ್ ಮತ್ತು ಫ್ರೆಂಡ್ಲಿ ನೇಚರ್ ಇರುವಂಥದ್ದು, ವಿತ್ ಓನ್ಲಿ ಫ್ಯಾಮಿಲಿ ಮೆಂಬರ್ಸ್. ಇದನ್ನು ಮುಂಚೆ ಕಾಡು ಹಂದಿಗಳನ್ನ ಅಥವಾ ಮಿಡಲ್ ಏಜ್ ಆಗಿರುವಂತಹ ಪ್ರಾಣಿಗಳನ್ನ ಹಂಟ್ ಮಾಡೋಕ್ಕೆ ಬಳಸಲಾಗುತ್ತೆ. ಇದರ ಲೈಫ್ ಸ್ಪ್ಯಾನ್ ಬಂದು 8 to 10 years. ಇದನ್ನು ಡ್ಯಾಶ್ ಬ್ರೀಡ್ ಅಂತ ಕರೀತಾರೆ. ಇದು ಚಿಕ್ಕ ತಳಿಗಳಲ್ಲಿ ಅತಿ ಉದ್ದ ಬೆಳೆಯುವಂತಹ ಡಾಗ್ ಇದು. ಇದರ ಲೈಫ್ ಸ್ಪ್ಯಾನ್ ಬಂದು 12 to 15 years. ಇದು ನನ್ನ ಫೇವ್ರೆಟ್ ಡಾಗ್, ಜರ್ಮನ್ ಶೆಪರ್ಡ್. ಇದನ್ನು ಸಾಕಿರೋ ಓನರ್ಗೆ ಹಾಗೂ ಇರುವಂಥ ಮನೆಗೆ ಗಾರ್ಡ್ ಮಾಡುವಂಥ ಗಾರ್ಡಿಯನ್ ಡಾಗ್ ಇದು. ಪೊಲೀಸ್ ಹಾಗೂ ಆರ್ಮಿಗಳಲ್ಲಿ ಇದನ್ನು ತುಂಬ ಯೂಸ್ ಮಾಡ್ತಾರೆ. ಇದು ತುಂಬ ಶಾರ್ಪ್ ಆ್ಯಂಡ್ ಇಂಟೆಲಿಜೆಂಟ್ ಡಾಗ್. ಇದರ ಲೈಫ್ ಸ್ಪ್ಯಾನ್ ಬಂದು 9 to 13 years. ಹೀಗೆ ಹಲವಾರು ಅಪರೂಪದ ತಳಿಗಳು ಬಂದಿದ್ವು, ಅದನ್ನು ನೀವು ನೋಡ್ತಾ ಇದ್ದೀರಾ. ಬನ್ನಿ, ಈಗ ಶೋ ಸ್ಟಾರ್ಟ್ ಆಗಿದೆ. ಹೇಗೆ ನಡೀತಾ ಇದೆ ಶೋ ಅದನ್ನು ನೋಡ್ಕೊಂಬರೋಣ. ಈಗ ಪ್ರೆಸೆಂಟ್ ಮಾಡ್ತಿರೋ ಬ್ರೀಡ್ ನಿಮಗೆ ಸೈಬೀರಿಯನ್
Husky. It's a Siberian breed from Russia. ಇದರಲ್ಲಿ ನಿಮಗೆ ವೈಟ್ ಕಲರ್ ಬರುತ್ತೆ, ಹಾಗೆ ಬ್ರೌನ್ ಮತ್ತೆ ಬ್ಲಾಕ್ ಕಲರ್ ಕೂಡ ಬರುತ್ತೆ. ಲಾಂಗ್ ಹೇರ್ ಬ್ರೀಡ್, ವೈಟ್ ಕಲರ್ ಇರೋದು ನಿಮಗೆ ಸೈಬೀರಿಯನ್ ಹಸ್ಕಿ. ಸೆಕೆಂಡ್ ನೋಡ್ತಿರೋದು ಜರ್ಮನ್ ಶೆಫರ್ಡ್, ಕಾಮನ್ಲಿ ಕಾಲ್ಡ್ ಆಸ್ ಆಲ್ಸೇಷನ್. ಎಲ್ರಿಗೂ ಗೊತ್ತಿದೆ ಈ ಬ್ರೀಡ್ ಆಲ್ಸೇಷನ್. ವೆರಿ ಫೇಮಸ್ ಪೊಲೀಸ್ ಬ್ರೀಡ್ ಅಂಡ್ ಆರ್ಮ್ ಫೋರ್ಸಸ್ ಅಲ್ಲಿ ತುಂಬಾ ಎಕ್ಸ್ಪ್ಲೋಷನ್ ಡಿಟೆಕ್ಷನ್ ಅಲ್ಲಿ ತುಂಬಾ ಯೂಸ್ ಮಾಡ್ತಕ್ಕಂಥ ಬ್ರೀಡು. ಜರ್ಮನ್ ಬ್ರೀಡ್, ವೆರಿ ಫೇಮಸ್ ಫಾರ್ ಇಸ್ guarding ability and a ferocious nature. German Shepherd. Any abnormalities? So, ಈ ಕ್ಯಾಟ್ಸಿನ ಬೆಕ್ಕುಗಳ ಉತ್ತಮ ಪ್ರದರ್ಶನ ನಡೀತಾ ಇದೆ. ಬದುಕಿನ ತರಗತಿಯೊಳಗೆ ಸಹಪಾಠಿ ನಾನಾಗಿ ಹಾಜರಿಯ ನೀಡುವೆ, ಹಿಂಬಾಲಿಸಿ ನಾನಿನ್ನ ಓದುವೆನೋ, ಇನ್ನಾರಿಗಂತೂ ಹೇಳದಿರೋ ಕತೆಯೊಂದ ಹೇಳುವೆ, ನೀನೇ ನನ್ನ ಪಾಠವು, ನೀನೇ ಪೂರ್ತಿ ಅಂಕವು, ನನ್ನ ಬೆರಳನ್ನು ಹಿಡಿ ನೀನೆ, ಜೋಪಾನ ಮಾಡಿಕೋ ಸಹಪಾಠಿಯೇ. ಸೊ ಶೋ ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ನೋಡಿ ನಿಮ್ಗೆ ಖುಷಿಯಾಗಿದೆ ಅನಿಸುತ್ತೆ. ನಮ್ಮ ರಾಕಿಗೆ ಫಸ್ಟ್ ಅವಾರ್ಡ್ ಒಂದು ಬಂದಿದೆ. ವೆರಿ ವೆರಿ ಹ್ಯಾಪಿ. ತುಂಬ ಎಕ್ಸೈಟ್ ಆಗಿದ್ದ. ಬರ್ತಾವ್ರ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಪಾಪ ಸುಸ್ತಾಗ್ಬಿಟ್ಟಿದ್ದ. ಆದರೂ ಈ ಅವಾರ್ಡು ಮತ್ತು ಸರ್ಟಿಫಿಕೇಟ್ ತೊಗೊಂಡಿದ್ದಾನೆ. ವೆರಿ ವೆರಿ ಹ್ಯಾಪಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.